ಹಲೋ ಫ್ರೆಂಡ್ಸ್, ನಾವು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ವರ್ಕೌಟ್ನ ಸ್ಟಾರ್ಟ್ ಮಾಡ್ಬೇಕಂತೇಳಿ ಇವತ್ತು ಡೈಲಿ 9 ಗಂಟೆ ಎದ್ದೇಳೋರು ಇವತ್ತು 6 ಗಂಟೆಗೆ ಎದ್ಬಿಟ್ಟು ನಮ್ಮ ಬಾಸ್ಗೆ ಹೇಳಿದೆ, ಬಾಸ್ ಯಾವ ವಾಕಿಂಗ್ ಬೇಡ ಜಾಗಿಂಗ್ ಬೇಡ ಅಂತೇಳಿ ಮಲ್ಕೊಂಬಿಟ್ರು. ಹಾಗೆ ಹೊರಗಡೆ ಬಂದು ನೋಡಿದೆ, ವ್ಯೂನ ಫುಲ್ಲು ಕೋಲ್ಡ್ ಇತ್ತು. ಆಮೇಲೆ ಬಾಸ್ ನಾನು ಹೋಗಿ ಬರೋತ್ಲಿಗೆ ಎದ್ಬಿಟ್ಟಿದ್ರು. ಅದನ್ನು ಮುಗಿಸ್ಕೊಂಡು ಮತ್ತೆ ವರ್ಕೌಟ್ನ ಸ್ಟಾರ್ಟ್ ಮಾಡ್ಬೇಕಂತೇಳಿ ಶೂಸ್ನ ಹಾಕ್ಕೊಂಡು ಬೇಗನೆ ರೆಡಿ ಆಗ್ತಾಯಿದ್ದೆ, ಯಾಕಂದರೆ ಲೇಟಾಗಿಬಿಟ್ಟಿತ್ತು ಅದರಲ್ಲಿ. ಅದೇ ಶೂಸ್ನ ಹಾಕ್ಕೊಂಬಿಟ್ಟು ಸ್ಕಿಪ್ಪಿಂಗ್ ಗನ್ನ ತೊಗೊಂಡು ಹೋಗ್ಬೇಕಂತೇಳಿ ಕೆಳಗಡೆ ಬಂದೆ. ಆಮೇಲೆ ಬಂದು ನೋಡಿದ್ರೆ ಮಳೆರಾಯ ಫುಲ್ಲು ಇದ್ದರು. ಹಾಗಾಗಿ ಮನೆ ಮೇಲೆ ಕಾಂಪೌಂಡ್ ತುಂಬ ನೀರಿತ್ತು. ಹಾಗಾಗಿ ಇವತ್ತು ಮಳೆಯಲ್ಲಿ ಬೇಡ ವರ್ಕೌಟ್ನ, ನಾಳೆಗೆ ಹೋದ್ರೆ ಆಯ್ತು ಅಂತೇಳಿ ವಾಪಸ್ ಬಂದುಬಿಟ್ಟು ಏನು ಮಾಡೋಣ ಅಂತ ಹೊಂಟಿದ್ದೆ. ಮತ್ತು ನನ್ನ ಪಾರ್ಟ್ನರ್ ಬರ್ತೀನಿ ಅಂತೇಳಿ ಹುಡುಗನ ಕಳಿಸಿದ್ದ. ಹಾಗಾಗಿ ಆ ಹುಡುಗನೂ ಬಂದು ನಿಂತ, ಆಯಿತು ಬಾ ಅಂತೇಳಿ ನಾನು ವರ್ಕೌಟ್ನ ಸ್ಟಾರ್ಟ್ ಮಾಡ್ಬೇಕಂತ ಬಂದೆ. ಆದರೆ ನಮ್ಮ ಬಾಸ್ ವಾಪಸ್ ಮತ್ತೆ ಮಲಗಿಬಿಟ್ಟಿದ್ರು. ಇರಲಿ ಮಲಗಲಿ ಅಂತೇಳಿ ಬಂದು ನಾನು ನಮ್ಮ ಮನೆ ಮೇಲೆ ನಿಂತ್ಕೊಂಡು ಹೊರಗಡೆ ಇದ್ದಂಥ ವ್ಯೂನ ನೋಡ್ಕೊಂಡು ಫ್ರೀ ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿದೆ. ಫ್ರೀ ಎಕ್ಸಸೈಸು ಸ್ಟಾರ್ಟ್ ಮಾಡಿಬಿಟ್ಟು, ಯಾಕಂದರೆ ನಾನು ಹೋಗ್ಬೇಕಾಗಿದ್ದು 2 ಕಿಲೋಮೀಟ್ರ್ ಇತ್ತು. ಹಾಗಾಗಿ ಮಳೆ ಒಂದಿತ್ತಲ್ಲ, ಆಯಿತು ನಾಳೆಗೆ ಅಲ್ಲಿ ಇರುವಂಥ ವಾತಾವರಣನ ತೋರಿಸಿದ್ರೆ ಆಯ್ತು ಅಂತೇಳಿ ಇಲ್ಲೇ ಮನೆ ಮೇಲೇ ಫ್ರೀ ಎಕ್ಸಸೈಸ್ ಮಾಡ್ಕೊತಾ ಇದ್ದೆ. ಯಾಕಂದರೆ ಎದ್ದಿದ್ದಕ್ಕೂ ಒಂದು ಇದು ಆಗಲಿ ಅಂಥೇಳಿ ಫ್ರೀ ಎಕ್ಸಸೈಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಅದರಲ್ಲಿ ಬೇರೆ ಮನೆ ಮೇಲಿದ್ದಂಥ ಎಲ್ಲರೂ, ಆಜು ಬಾಜು ಮನೆ ಮೇಲೆ ಇದ್ದಂಥವ್ರು ಎಲ್ಲರೂ, ಏನಪ್ಪ ಇವನು ಇಷ್ಟು ಬೇಗ ಎದ್ಬಿಟ್ಟು ಏನೋ ಮಾಡ್ತಾವನೆ ಅಂಥೇಳಿ ನೋಡ್ತಿದ್ರು. ಆದರೂ ಇರಲಿ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಅಂಥೇಳಿ ನಾನು ನನ್ನ ವರ್ಕೌಟ್ನ ಕಂಟಿನ್ಯೂ ಮಾಡಿದೆ. ಅಂದರೆ ಫ್ರೀ ಎಕ್ಸಸೈಸ್ ಇವತ್ತು ಮೊದಲನೇ ದಿನ ಅಲ್ಲ, ಹಾಗಾಗಿ ಫ್ರೀ ಎಕ್ಸಸೈಸ್ ಮಾಡ್ಕೊಂಡು ಮತ್ತು ಸೈಡ್ ಸಿಟಪ್ನ ಹೊಡ್ಕೊಂಡೆ. ಸೈಡ್ ಸಿಟಪ್ಪು ಹೊಡೆದು ಸ್ವಲ್ಪ ಕಾಲೆಲ್ಲ ಫ್ರೀ ಮಾಡ್ಕೊಂಡು ಮತ್ತು ಇದು ಮಾಡಿದೆ. ಮತ್ತು ಇದನ್ನು ಸ್ಕಿಪ್ಪಿಂಗ್ನ ಹಗ್ಗ ಇತ್ತಲ್ಲ, ಅದನ್ನು ತೊಗೋಬೇಕಂದೆ. ಬಾಡಿ ಫ್ರೀ ಮಾಡ್ಕೊಂಡೆ. ಮತ್ತು ಅಲ್ಲೆಲ್ಲ ಆಜು ಬಾಜು ಮನೆಯವರೆಲ್ಲ ನೋಡ್ತಾಯಿದ್ರು, ಏನಪ್ಪ ಇವನು ಈ ಥರ ನೋಡ್ತಾವನೆ ಅಂಥೇಳಿ. ಡಿಪ್ಸ್ ಹೊಡ್ಕೊಂಡೆ. ಭಾಳ ದಿನ ಆಗಿತ್ತಲ್ಲ, ಹಂಗಾಗಿ ಒಂದು 2 ಸೆಟ್ನ ಹೊಡ್ಕೊಂಡೆ ಡಿಪ್ಸ್ನ. ಮತ್ತು ಸ್ಕಿಪ್ಪಿಂಗ್ ಹಗ್ಗನ ತೊಗೊಂಡು ಫ್ರೀಯಾಗಿ ಇದನ್ನು ಮಾಡ್ತಾಯಿದ್ದೆ. ಮಾಡ್ಕೊಂಬಿಟ್ಟು ಸ್ಕಿಪ್ಪಿಂಗ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಭಾಳ ದಿನ ಆಗಿತ್ತಲ್ಲ, ಹಂಗಾಗಿ ಬಾಡಿ ಸ್ವಲ್ಪ ಜಂಪಿಂಗ್ ಕಡಿಮೆ ಆಗ್ತಾಯಿತ್ತು. ಆದರೂ ಬಿಡಲಿಲ್ಲ. ಮಾಡಿ ಮೊದಲನೇ ದಿನ ಸುಸ್ತಾಗಿತ್ತು. ಹುಡುಗರೆಲ್ಲ, ಯಾಕಣ್ಣ ಇಷ್ಟೊಂದು ಬೇಗ ಸುಸ್ತಾಗಿಬಿಟ್ಯಾ ಅಂತೇಳಿ. ಯಾಕಂದರೆ ಇರಲಿ ಅಂಥೇಳಿ ಎನರ್ಜಿಗೊಂದು ಬ್ಯಾಕ್ ಜಂಪ್ ಹೊಡ್ಯೋಕ್ಕೆ ಹೋದೆ, ಆಗಲಿಲ್ಲ. ಯಾಕಂದರೆ ಭಾಳ ದಿನ ಆಗಿತ್ತಲ್ಲ ಹೊಡೆದು. ಇನ್ನೂ ಒಂದು ಸಲ ಟ್ರೈ ಮಾಡಮ್ಮ ಅಂತೇಳಿ ಸ್ಟಾರ್ಟ್ ಮಾಡಿದೆ, ಆಗಲಿಲ್ಲ. ಇರಲಿ ಅಂಥೇಳಿ ನೋಡೋಣ ಅಂತ ನಾಳೆಗೆ ಇದನ್ನು ಮಾಡಿದೆ. ಮತ್ತೆ ಒಂದು ಹೊಡೆದೆ. ಆದರೂ ಅಣ್ಣ ಇನ್ನೊಂದು ಸಲ ಟ್ರೈ ಮಾಡೋ ಅಂತ ಇದ್ರು ಹುಡುಗರು. ಇನ್ನೊಂದು ಸಲ ಲಾಸ್ಟ್ ಅಂತೇಳಿ ಟ್ರೈ ಮಾಡಿದೆ, ಆಗಲಿಲ್ಲ. ಮತ್ತು ಮಾಡೋಣ ನೆಕ್ಸ್ಟ್ ಅಂತೇಳಿ ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ ಅಂಥೇಳಿ ಇದನ್ನು ಬಾಯ್, ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋಣ ಅಂತೇಳಿದೆ. ಆದರೆ ನಿಮ್ಗೆ ಸ್ಪೆಷಲ್ ಥ್ಯಾಂಕ್ ಯು ಹೇಳ್ಬೇಕಂದ್ರೆ ಏನಂದರೆ, ಬೆಳಗ್ಗೆ ಬೇಗನೆ ಎದ್ದು ನಮ್ಮ ಕ್ಯಾಮ್ರಾಮ್ಯಾನ್ ಬಂದಿದ್ದರು. ಇವರೇ ನಮ್ಮ ಪಾರ್ಟ್ನರ್ಸು. ಇವರೇ ಬಂದುಬಿಟ್ಟು ನನಗೆ ವಿಡಿಯೋನ ಮಾಡಿಕೊಟ್ರು. ಇವರಿಗೆ ಸ್ಪೆಷಲ್ ಥ್ಯಾಂಕ್ ಯು ಹೇಳಬೇಕು. ಆಮೇಲೆ ನಾಳೆ ಇವರು ಸಹ ನನ್ನ ಜೊತೆಗೆ ವರ್ಕೌಟ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ.